ಎಲ್ಲರಿಗೂ ನಮಸ್ಕಾರ. ಕಲ್ಪವೃಕ್ಷ ಕ್ಲಾಸಸ್ ಗಜೇಂದ್ರಗಢದ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ವ್ಯವಹಾರ ಜ್ಞಾನದ ಎರಡನೇ ಒಂದು ಅಧ್ಯಾಯವನ್ನು ನಾವು ಕಲಿತಾ ಇದ್ವಿ. ಅಲ್ಲಿ ಹೆನ್ರಿ ಫೆರೋಲ್ ಅವರ ಸಾಮಾನ್ಯ ನಿರ್ವಹಣೆ ತತ್ವಗಳ ಬಗ್ಗೆ ಮತ್ತು FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ತತ್ವಗಳು ಅಂದ್ರೆ ಏನಪ್ಪಾ ಅಂತಂದಾಗ ಪ್ರತಿಪಾದಕರು ಅಥವಾ ಲೇಖಕರು ಹೇಳಿದಂಥ ಹೇಳಿಕೆಗಳನ್ನು ನಾವೇನು ಕರಿತೀವಿ ಸಿದ್ಧಾಂತಗಳು ಅಥವಾ ಮೂಲ ತತ್ವಗಳು ಅಂತೀವಿ. ಆ ಮೂಲ ತತ್ವಗಳಲ್ಲಿ ಹೆನ್ರಿ ಫೆರೋಲ್ ಅವರು ಸಾಮಾನ್ಯ ನಿರ್ವಹಣೆ ತತ್ವಗಳನ್ನಾಗಿ 14 ತತ್ವಗಳನ್ನು ಏನು ಮಾಡಿದ್ದಾರೆ ನೀಡಿದ್ದಾರೆ. ಆ 14 ತತ್ವಗಳನ್ನು ಈ ರೀತಿಯಲ್ಲಿದ್ದವು ನೋಡೋಣ ಬನ್ನಿ. ಶ್ರಮ ವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪದ ಆದೇಶ, ಏಕರೂಪದ ನಿರ್ದೇಶನ, ವೈಯಕ್ತಿಕ ಉದ್ದೇಶಗಳನ್ನು ಸಾಮಾನ್ಯ ಉದ್ದೇಶಗಳಿಗೆ ಅಧೀನಗೊಳಿಸೋದು, ಸಂಭಾವನೆ ಆಗಿರ್ಬೋದು, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ನೀತಿ, ಸಮಾನತೆಯ